ಮದ್ವೆ ಆಗಿ 24 ವರ್ಷ ಆದ್ಮೇಲೆ ಇವತ್ತು ನಮ್ಮ ಅಪ್ಪನ ಕೈಯಿಂದ ನಾವು ಅಮ್ಮಂಗೆ ಪ್ರಪೋಸ್ ಮಾಡ್ತಾ ಇದೀನಿ. ಆದ್ರೆ ನಮ್ಮ ಅಮ್ಮ ಪ್ರಪೋಸ್ನೇ ಅಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಐ ಲವ್ ಯು ರೀ ಅದಕ್ಕೆ ಇವತ್ತು ಬೆಳಗ್ಗೆ 7 ನಮ್ಮ ಅಮ್ಮ ಜಾಡ್ಸ್ ಒದ್ದೆ ಬುರ್ಸಿ ಸೀದಾ ಹೊಲ್ತಾ ಕಳಿಸ್ತು. ನಿಮ್ಮ ಅಪ್ಪ ಗಿಣಿಗಾಯ್ದಾರ ಟೀ ಕೊಟ್ಬೋಗು, ಟೀ ಕುಡಿದಂಗ ಹೋಗ ನಿಮ್ಮ ಅಪ್ಪ ಅಂತ. ಅದಕ್ಕೆ ಟೀ ಎತ್ಕೊಂಡು ಸೀದಾ ನಮ್ಮ ಅಪ್ಪಂಗೆ ಕೊಡೋಣ ಅಂತ ಹೋದೆ. ನಮ್ಮ ಅಮ್ಮ ನಮ್ಮ ಅಪ್ಪಂಗೋಸ್ಕರ ಪ್ರೀತಿಯಿಂದ ಕಾಯಿಸ್ಕೊಟ್ಟು ಟೀ ತಗೊಂಡೋಗಿ ನಮ್ಮ ಅಪ್ಪಂಗೆ ಕೊಟ್ಬಿಟ್ಟು, ಪ್ರೀತಿಯಿಂದ ಏನು ಕಾಯಿಸ್ಕೊಟ್ಟಿರಲಿಲ್ಲ, ಟೀ ತಗೊಂಡೋಗಿ ಕೊಡ್ಲಿಲ್ಲ ನಮ್ಮ ಅಪ್ಪ ಮಕ್ಕೊಳ್ಬಿಡೋದು. ಅದಕ್ಕೋಸ್ಕರ ಟೀ ತಗೊಂಡೋಗಿ ಕೊಟ್ಬಿಟ್ಟು ಸೀದಾ ಮನೆ ಕಡೆಗೆ ಬಂದೆ. ಮನೆದಾಗ ಬಚ್ಚಿದಂಗೆ ನಮ್ಮ ಅಮ್ಮನ ಒಂಚೂರು ಏನಾದ್ರು ಕೆಣ್ಕನ ಅನ್ಬಿಟ್ಟು ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ತಂದಿಕಕ್ಕೆ ನೋಡಿದೆ. ಆದ್ರೆ ಅದಾಗ್ಲೇ ಇಲ್ಲ. ಅಪ್ಪಂಗೆ ಟೀ ಕೊಡಕ್ಕೆ ಹೋಗಿದ್ನಲ್ಲ, ಇದು ನಿಮ್ಮ ಅವ್ವ ಏನ್ ಮಾಡ್ತಾಳೆ ಮಂತವ್ ಇನ್ನ ಬರಕೇನು ಗೊತ್ತಿಲ್ವಾ ಅಂತ ಹೋಗಿದ್ದಂತೆ. ಆಮೇಲೆ ನಾನು ಎಗಾಡ್ತಾ ನಿನ್ ಮೇಲೆ ಹಂಗೆ ಹಿಂಗೆ ಬೆಳಗಿನ ಏನ್ ಕೆಲಸ ಮಾಡಂಗ್ ಹೋಗೋದಿ ಅಂತ ಅಂದಿದ್ದೇನೆ. ಬತ್ತಿ ಸಣಿ ಚಿನ್ನವಳ್ಳ ಅಂತ ನಮ್ಮ ಅಮ್ಮನ ರೇಕ್ಸ ಫಸ್ಟ್ ಪ್ಲಾನ್ ಫ್ಲಾಪ್ ಆಯ್ತು. 2ನೇ ಪ್ಲಾನ್ ಹಾಕೋಣ ಅಂತ ಹೋದ್ರೆ ಮಕ್ಕಕ್ಕೆ 16 ಸಲ ಸೋಪು ಅದು ಇದು ಎತ್ತಿರ್ತಿ ಮಕ್ಕ ಹಂಗೆ ಅದೇ ಕರ್ಮಕ ಎಲ್ ಕಪ್ಪಿದ್ದೀನಿ ಬ್ರೌನಿ ನಾನು ಅರ್ಧ ಹೆಂಗದದು ಮಕ್ಕ ಈ ನನ್ ಮಗ ನನ್ ಮಗ ನೋಡು ಯಂತ್ರಗಾನ ಹಾಕ್ಬೇಕ ಪೂಜೆ ಅಲ್ಲ ಪೂಜೆ ಅಂತರ್ಗಾನ ಹಾಕ್ಬೇಕಲ್ಲ ಮೀಸ್ ಹಾಕ್ತೀನಲ್ಲ. ಯಾವ ಮೀಸನ ಬಿಡ ಹೋಗು ಮುರಿ ನನ್ ದುಡ್ಕೋ ನೋಡೊಂದ್ಸಲಿ ನೋಡ ಒಂದೊಂದ್ಸಲಿ ಪ್ಲೀಸ್ ಅಮ್ಮ ನೋಡೊಂದ್ಸಲಿ. ಏನಾನ ಆಗ್ಬೇಕು ಪೂಜೆ ಅನ್ನಂಗಿದ್ರೆ ಹೇಳು. ಏನ್ರ ಪೂಜೆ ಮಾಡ್ತಿ ನೋಡಲ್ಲ ಹಂಗ ಬಾಕ್ಲಲ್ಲಿ ಇನ್ನೊಂಚೂರು ಜಾಸ್ತಿ ಕೆಣಕಿದ್ರು ಪಕ್ಕ ಪೂಜೆ ಆಗ ಇರೋ ಅನ್ಕಂಡು ಸೀದಾ ನಾವು ಅಮ್ಮನ ಜೊತೆ ವಾರ ಮಾಡಕ್ ಹೂವು ಕೊಯ್ಕೊಂಬರೋಣ ಅಂತ ಹೋದೆ. ಅಮ್ಮ ನಿಂತ್ಕೊಳಮ್ಮ ಒಂದ್ಸಲಿ ಕರೆಕ್ಟಾಗಿ ಐ ಲವ್ ಯು ಇಷ್ಟೇನಾ ಹಂಗಂದ್ರೆ ಏನ್ ಹೇಳು? ಏನಂತ ಐ ಲವ್ ಯು ಹಂಗಂದ್ರೆ ಏನ್ ಹೇಳು? ನಂಗೆ ಗೊತ್ತಿಲ್ಲ. ಹೂವು ಕೊಯ್ಕೊಂಬಂದ್ ಮನೆಗೆ ಹಾಕ್ಬಿಟ್ಟು ನಮ್ಮ ಮನೆ ಸಾಕ್ತಿರ 3 ಜನ ಮಹಾಲಕ್ಷ್ಮಿ ಇದನ್ನ ಮೇಸ್ಕೊಂಡು ಮನೆ ತಗೊಂಡ್ ಕಟ್ಟಾಕ್ಬಿಟ್ಟು ಸೀದಾ